ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ 7, 16, 25ನೇ ತಾರೀಕಲ್ಲಿ ಹುಟ್ಟಿರೋರ ಒಂದು ಗುಣಲಕ್ಷಣ ನೋಡೋಣ. ಸೊ 7, 16, 25 ನಾನು ಆಗ್ಲೇ ಹೇಳಿದೆ 4, 13, 22 ರಾವಿನ ಸಂಖ್ಯೆ ಹೋಲಿದ್ರೆ 7, 16, 25 ಕೇಂದ್ರವಿನ ಸಂಖ್ಯೆ ಹೋಲುತ್ತೆ. ಇವೆರಡು ಛೇದ ಗ್ರಹಗಳಾಗಿರೋದ್ರಿಂದ ಏನಾಗುತ್ತೆ, ಹೌದು ತಲೆ ಇದು ಬಾಲ. ಸೊ ಹೆಡ್ ಅಂಡ್ ಟೈಲ್. ಸೊ ಹೆಡ್ ಅಂಡ್ ಟೈಲ್ ಎರಡು ಮ್ಯಾಚ್ ಆದ್ರೆ ಸೂಪರ್ ಅಂತ ಕ್ಲಿಕ್ ಹೇಳಿದೆ. ಅದೇ ತರ 7, 16, 25 ಸೂಪರ್ ನಂಬರ್ ಆಗಿರೋದ್ರಿಂದ ಇದು ಕೂಡ ಕೇತು. ಸೊ ಕೇತುಗೆ ಯಾವಾಗ್ಲೂ ಬಾಲದಲ್ಲೇ ಶಕ್ತಿ ಜಾಸ್ತಿ, ರಾಹುಗೆ ತಲೆ ಶಕ್ತಿ ಆದ್ರೆ ಕೇತುಗೆ ಬಾಲದ ಶಕ್ತಿ ಜಾಸ್ತಿ. ಸೊ ಹಂಗಾಗಿ ಇವ್ರಿಗೆ ಜಾಸ್ತಿ ಏನು ಅಂತ ಅಂದ್ರೆ ಲೈಫ್ ಅಲ್ಲಿ ಸ್ವಲ್ಪ ಓಡಾಟ ಜಾಸ್ತಿ, ಆದಷ್ಟು ಫಾರಿನ್ ಭಾವದಲ್ಲಿ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತಾರೆ. ಅದಂತೂ ಇವರು ಅಷ್ಟೇ ತನ್ನ ಹುಟ್ಟಿದ ಸ್ಥಳದಿಂದ ಬಿಟ್ಟು ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ಇವ್ರು ಹುಟ್ಟಿದ ಸ್ಥಳವನ್ನ ಬಿಟ್ಟು ಬಂದು ಬೇರೆ ಸ್ಥಳಗಳಲ್ಲಿ ವಾಸ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುವಂತ ಒಂದು ಪರಿಸ್ಥಿತಿ ಈ ಒಂದು 7ನೇ ತಾರೀಕು ಅವರಿಗೆ. ಸೊ 7, 16, 25 ಕೇತು ಸಂಖ್ಯೆ ಆಗಿರೋದ್ರಿಂದ ಅದೊಂದು ಛಾಯಾಗ್ರಾಹಕ, ಅದು ಕೂಡ ಒಂದು ಮೋಕ್ಷಕಾರಕ, ಅದು ಒಂದು ಸ್ಪಿರಿಚುವಲ್ ಕ್ಯಾರೆಕ್ಟರ್ ಇರುವಂತಹ ಒಂದು ಕ್ಯಾರೆಕ್ಟರ್ಸ್. 3ನೇ ತಾರೀಕಿಗೆ ಸ್ಪಿರಿಚುವಲ್ ಅಂತ ಹೇಳ್ತೀವೋ, ಸೊ 7, 16, 25 ಕೂಡ ಸೇಮ್ ಸ್ಪಿರಿಚುವಲ್ ಕ್ಯಾರೆಕ್ಟರ್ ಇರುತ್ತೆ. ಮತ್ತೆ 7, 16, 25ನೇ ತಾರೀಕು ಅವರು ಬಹಳಷ್ಟು ಪ್ರಾಣಿಗಳನ್ನ ಇಷ್ಟಪಡ್ತಾರೆ. ಅದರಲ್ಲೂ ಕೂಡ ಈ 7ನೇ ತಾರೀಕು, 14ನೇ ತಾರೀಕು, 25ನೇ ತಾರೀಕಲ್ಲಿ ಹುಟ್ಟಿರೋರು ಮಾತ್ರ ಹೆಚ್ಚು ಪ್ರಾಣಿಗಳನ್ನ ಇಷ್ಟಪಡುವಂತರಾಗಿರ್ತಾರೆ. ಹೆಚ್ಚು ಪ್ರಾಣಿಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇರ್ತಾರೆ ಇವರಿಗೆ. ಮತ್ತೆ ಇವರಲ್ಲಿ 7ನೇ ತಾರೀಕು ಅವ್ರಿಗೆ ಏನ್ ಗೊತ್ತಾ, ಒಂದು ಕಡೆ ಇರ್ಬೇಕು ಅನ್ನೋ ಆಸೆ ಇಲ್ಲ, ಸುತ್ತಬೇಕು. ಇವರು ಸಿಕ್ಕಾಪಟ್ಟ ಸುತ್ತಿ ಅಂದ್ರೆ ಈ ಏನದು ಅಡ್ವಾಂಟೇಜ್ ಮೂವ್ಮೆಂಟ್ ಅಂತಾರೆ, ಅದೇ ಎಲ್ಲಾ ಕಡೆ ಓಡಾಡ್ಕೊಂಡು ಅದ್ರ ಬಗ್ಗೆ ಒಂದು ತಿಳ್ಕೊಂಡು ಅದ್ರ ಬಗ್ಗೆ ಬುಕ್ ಏನಾರ ಬರಿಬೇಕು ಅಂತ ಏನಾರ ಇದ್ರೆ ಅವರಿಗೆ ಒಂಥರ ಆಕರ್ಷಣೆ ಭಾವನೆ ಏನಾರ ಇರುತ್ತೆ. ಅಂದ್ರೆ ಅವ್ರಿಗೆ ಹೊರಭಾಗಗಳಲ್ಲಿ ಓಡಾಡ್ಬೇಕು, ಅದ್ರ ಬಗ್ಗೆ ಒಂದು ಬುಕ್ ಬರಿಬೇಕು ಇಂಥದನ್ನೆಲ್ಲ ಕ್ಯಾರೆಕ್ಟರ್ಸ್ ಸೃಷ್ಟಿ ಮಾಡುತ್ತೆ. ಅಂದ್ರೆ 7, 16, 25 ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಹುಡುಕಿ ಮಾಡಿ ತನ್ನದೇ ಆದಂತ ಒಂದು ಬುಕ್ ನ ಸೃಷ್ಟಿ ಮಾಡ್ತೀನಿ. ಅಂದ್ರೆ 7, 16, 25 ಈ ತರ ಎಲ್ಲ ಕ್ಯಾರೆಕ್ಟರ್ಸ್ ಇರುತ್ತೆ. ಸ್ವಲ್ಪ 4, 13, 22 ಎಜುಕೇಶನ್ ಹೆಂಗ್ ಕಡಿಮೆ ಇರುತ್ತೋ ಹಂಗೆ 7, 16, 25ನೇ ತಾರೀಕು ಹುಟ್ಟಿರೋರ್ಗು ಸ್ವಲ್ಪ ಎಜುಕೇಶನ್ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಎಲ್ಲ ಒಳ್ಳೇದಾಗತ್ತೆ. 7ನೇ ತಾರೀಕು ಅನ್ಲಕ್ಕಿ ನಂಬರ್ ಆಗಿ ದಯವಿಟ್ಟು 8ನ ಫಾಲೋ ಮಾಡಬೇಡಿ. ಇವ್ರದ್ದು ಎಲ್ಲೇ ನಂಬರ್, ಗಾಡಿ ನಂಬರ್ ಆಗಲಿ ಮೊಬೈಲ್ ನಂಬರ್ಗಳಾಗಲಿ 8ನೇ ನಂಬರ್ನ ದಯವಿಟ್ಟು ಫಾಲೋ ಮಾಡಬೇಡಿ. 8 ಅನ್ಲಕ್ಕಿ ನಂಬರು. ನಿಮ್ಗೆ ತುಂಬಾ ಚೆನ್ನಾಗಿ ಆಗ್ಬರೋ ಲಕ್ಕಿ ನಂಬರ್ ಅಂತ ಅಂದ್ರೆ 4, 13, 22, 31 ಬಹಳ ಸಂಗತಿನಾಗ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ಅಥವಾ ನಿಮ್ಮ ಫಾಲೋಯಿಂಗ್ ನಂಬರ್ ಡೇಟ್ಗಳೇ ಇರ್ಬೋದು 3, 13, 22, 31 ಸೂಪರ್ ಆಗಿ ಬರೋವಂಥದ್ದು. ಪ್ಲಸ್ ನಿಮಗೆ ಇನ್ನೊಂದು ಲಕ್ಕಿ ನಂಬರ್ ಅಂದ್ರೆ 6, 15, 24 ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ಹಾಗೆ 2, 20, 29ನೇ ತಾರೀಕು ತುಂಬಾ ಚೆನ್ನಾಗಿ ಆಗಿ ಬರುತ್ತೆ ಡೇಟ್ ನೋಡಿ. 7ನೇ ತಾರೀಕಿಗೆ ಸುಮ್ಮನೆ ಅಲ್ಲ, ಆಸ್ ಎ ಮಿರಾಕಲ್ ನಂಬರು, ತುಂಬಾ ಒಳ್ಳೆದನ್ನ ಪಾಸಿಟಿವಿಟಿ ಉಂಟು ಮಾಡುತ್ತೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಆದಂತ ದರ್ಶನ್ ಕೂಡ ಈ ಒಂದು ಡೇಟ್ ಆಫ್ ಬರ್ತ್ ಹುಟ್ಟುವಂತವ್ರು. ಸೊ ಅವ್ರಗಳು ಕ್ಯಾರೆಕ್ಟರ್ಸ್ ನೋಡಿದ್ರೆ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಸುಮ್ಮನೆ ಅಲ್ಲ. ಸೊ ಅದನ್ನ ಲೈಫ್ ಅಲ್ಲಿ ಬಹಳಷ್ಟು ಮುಂದೆ ತಂದಂತಹ ಒಂದು ಕ್ಯಾರೆಕ್ಟರ್ಸ್. ಅವರು ಬಹಳಷ್ಟು ಕಷ್ಟಪಟ್ಟು ಕ್ಯಾಮ್ರಾಮನ್ ಆಗಿ ನೋಡಿದ್ರೆ ಇವತ್ತು ಲೈಫಲ್ಲಿ ಹೇಗಿದ್ದಾರೆ ಅಂತ ಹೇಳಿ. ಹಂಗಾಗಿ ಇವರು ಬಹಳ ಸಕ್ಸಸ್ ಅನ್ನ ಉಂಟು ಮಾಡುವಂತಹ ಒಂದು ಕ್ಯಾರೆಕ್ಟರ್ ಇದೆ ಅಂತಂದ್ರೆ 7, 16, 25. ನಮಸ್ಕಾರ ವೀಕ್ಷಕ.